ಎಲ್ರಿಗೂ ನಮಸ್ಕಾರ. ಈ ವರ್ಷ 9ನೇ ತರಗತಿ ಪಾಸ್ ಆಗಿ 10ನೇ ತರಗತಿಗೆ ಅಂದ್ರೆ 2021-22ನೇ ಸಾಲಿಗೆ 10ನೇ ತರಗತಿಗೆ ಬಂದಂತ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಈ ವರ್ಷ ಕೊರೋನಾ 3ನೇ ಅಲೆ ಬಾರದಿರಲಿ ಅಂತ ಆಶಿಸ್ತೀನಿ. ನಿಮ್ಮ ಅಭ್ಯಾಸಕ್ಕೆ ತೊಂದರೆ ಕೂಡ ಆಗದಿರಲಿ, ನಿಮ್ಮ ಅಭ್ಯಾಸ ಸಲೀಸಾಗಿ ನಡೀಲಿ ಅಂತ ಆಶಿಸ್ತಾ 2021-22ನೇ ಸಾಲಿನಲ್ಲಿ 10ನೇ ತರಗತಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಮಾಂತರ ಶ್ರೇಣಿಗಳ ಘಟಕದ ಬಗ್ಗೆ ಅಭ್ಯಾಸ ಮಾಡೋಣ. ಪ್ರಕೃತಿಯಲ್ಲಿ ಹಲವಾರು ವಿನ್ಯಾಸಗಳನ್ನು ನಾವು ಗಮನಿಸಿರ್ತೇವೆ. ಉದಾಹರಣೆಗೆ ಸೂರ್ಯಕಾಂತಿ ಹೂವಿನ ದಳಗಳು, ಗೋವಿನ ಜೋಳದಲ್ಲಿ ಕಾಳುಗಳು ಇರ್ತಾವಲ್ಲ, ಎಷ್ಟು ನೀಟಾಗಿ ಸಾಲಾಗಿರ್ತಾವ. ಆಮೇಲೆ ಜೇನುಗೂಡಿನ ರಂಧ್ರಗಳು, ಈ ತರ ಹಲವಾರು ವಸ್ತುಗಳನ್ನ ನಾವು ಪ್ರಕೃತಿಯಲ್ಲಿ ಒಂದು ನಿರ್ದಿಷ್ಟ ವಿನ್ಯಾಸ ಹೊಂದಿರೋದನ್ನ ಗಮನಿಸಿರ್ತೇವೆ. ಹಾಗಾಗಿ ಒಂದು ನಿರ್ದಿಷ್ಟ ವಿನ್ಯಾಸ, ಕ್ರಮಬದ್ಧ ವಿನ್ಯಾಸ ಅನ್ನುವಂಥದ್ದು ಈ ಶ್ರೇಣಿಯಲ್ಲಿ ಬಹಳ ಮುಖ್ಯ ಆಗ್ತೈತಿ. ಮೊದಲು ನಾವು ಸಮಾಂತರ ಶ್ರೇಣಿ ಅಂತೇಳಿ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಶ್ರೇಣಿ ಅಂದ್ರೆ ಏನನ್ನೋದನ್ನ ನೋಡೋಣ. ಶ್ರೇಣಿಯ ವ್ಯಾಖ್ಯೆ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ನಿರೂಪಿಸಲ್ಪಟ್ಟಿರುವಂತಹ ಸಂಖ್ಯೆಗಳ ಗುಂಪನ್ನ, ಸಂಖ್ಯೆಗಳ ಗಣವನ್ನ ನಾವು ಶ್ರೇಣಿ ಅಂತ ಕರಿತೇವೆ. ಬಹಳ ಸಿಂಪಲ್ ಅದು. ಶ್ರೇಣಿ ಅಂದ್ರೆ ಸಂಖ್ಯೆಗಳ ಗುಂಪದು, ಆದ್ರೆ ಅದು ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಹೊಂದಿರ್ತೈತಿ. ಒಂದು ನಿಯಮಕ್ಕನುಸಾರವಾಗಿ ಬರೆದಿರ್ತಾರೆ. ಉದಾಹರಣೆಗೆ ನೋಡ್ರಿ, 1 2 3 4 ಡ್ಯಾಶ್ ಡ್ಯಾಶ್ ಇದು ಒಂದು ಶ್ರೇಣಿ, ಸಂಖ್ಯೆಗಳ ಗುಂಪು. ಇಲ್ಲದ ಕ್ರಮಬದ್ಧ ವಿನ್ಯಾಸ, ಒಂದು ನಿಯಮಕ್ಕೆ ಒಳಪಟ್ಟು ಬರೆದಿರ್ತಾರೆ. ಸುಮ್ಮನೆ ಹಂಗೆ ಯಾವ್ಯಾವ ಸಂಖ್ಯೆ ಬರೆಯಕ್ ಬರೋದಿಲ್ಲ, ಒಂದು ನಿರ್ದಿಷ್ಟ ನಿಯಮ ಬಳಸಿರ್ತಾರೆ. ಇಲ್ಲಿ ಯಾವ ನಿಯಮ ಬಳಸಿದಾರೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆದಿದ್ದಾರೆ. 1 2 3 4 ಇವೆಲ್ಲವೂ ಕೂಡ ಸ್ವಾಭಾವಿಕ ಸಂಖ್ಯೆಗಳು. ಸೆಕೆಂಡ್ ಒಂದು ನೋಡ್ರಿ, 1 4 9 16 ಡ್ಯಾಶ್ ಡ್ಯಾಶ್ ಇಲ್ಲಿ ಇದು ಕೂಡ ಶ್ರೇಣಿ. ಯಾವ ನಿಯಮಕ್ಕನುಸಾರವಾಗಿ ಬರೆದಿದ್ದಾರೆ ಇಲ್ಲಿ? ಇವೆಲ್ಲವೂ ಕೂಡ ಅನುಕ್ರಮ ವರ್ಗ ಸಂಖ್ಯೆಗಳು. 1 ವರ್ಗ 1, 2 ವರ್ಗ 4, 3 ವರ್ಗ 9, 4 ವರ್ಗ 16 ಇವು ಅನುಕ್ರಮ ವರ್ಗ ಸಂಖ್ಯೆಗಳು. ಅಂದ್ರ ಅನುಕ್ರಮ ವರ್ಗ ಸಂಖ್ಯೆಗಳನ್ನ ಬರೀಬೇಕನ್ನೋದೇ ಒಂದು ನಿಯಮ. ಇಲ್ಲಿ ಯಾವ ನಿಯಮಕ್ಕನುಸಾರವಾಗಿ ಬರೆದಿದ್ದಾರೆ ಅದನ್ನ? 2 3 5 7 ಡ್ಯಾಶ್ ಡ್ಯಾಶ್ ಇದು ಕೂಡ ಒಂದು ಶ್ರೇಣಿ ಐತಿ. 2 3 5 7 ಇವೆಲ್ಲ ಪ್ರೈಮ್ ನಂಬರ್ಸ್, ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ. ಅನುಕ್ರಮವಾದ ಅವಿಭಾಜ್ಯ ಸಂಖ್ಯೆಗಳನ್ನ ಬರೀಬೇಕನ್ನೋದೇ ಒಂದು ನಿಯಮ. ಇಲ್ಲಿ 4ನೇ ನೋಡ್ರಿ, 1 8 27 64 ಡ್ಯಾಶ್ ಡ್ಯಾಶ್ ಇದು ಕೂಡ ಒಂದು ಶ್ರೇಣಿ. ಇಲ್ಲಿ ಯಾವ ನಿಯಮಕ್ಕನುಸಾರ ಬರೆದಿದ್ದಾರೆ ಅಂದ್ರೆ ಅನುಕ್ರಮವಾದಂತ ಘನ ಸಂಖ್ಯೆಗಳು. 1 ಘನ 1, 2 ಘನ 8, 3 ಘನ 27, 4 ಘನ 64 ಅಂದ್ರೆ ಶ್ರೇಣಿ ಅಂದ್ರ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ನಿರೂಪಿಸಲ್ಪಟ್ಟಿರುವಂತ ಸಂಖ್ಯೆಗಳ ಗುಂಪು. ಒಂದು ಸಂಖ್ಯೆಗಳ ಗುಂಪು ಇರ್ತೈತಿ, ಆ ಸಂಖ್ಯೆಗಳನ್ನ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ಬರೆದಿರ್ತಾರೆ. ಅಲ್ಲಿ ಯಾವ್ದಾರ ರೂಲ್ ಅಪ್ಲೈ ಮಾಡಿರ್ಬೋದು. ಇದಕ್ಕೆ ನಾವು ಶ್ರೇಣಿ ಅಂತ ಕರಿತೀವಿ. ಶ್ರೇಣಿಯಲ್ಲಿ 2 ಪ್ರಕಾರಗಳಿದಾವೆ. ಒಂದು ಪರಿಮಿತ ಶ್ರೇಣಿ ಅಂತ ಕರಿತೀವಿ ನಾವು. ಪರಿಮಿತ ಶ್ರೇಣಿ ಅಂದ್ರೆ ಒಂದು ಶ್ರೇಣಿಯಲ್ಲಿ ಎಣಿಸಲು ಸಾಧ್ಯವಾಗುವಷ್ಟು ಪದಗಳನ್ನು ಹೊಂದಿದ್ರೆ ಅದಕ್ಕೆ ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಪರಿಮಿತ ಶ್ರೇಣಿಗೆ ಏನಿರುತ್ತಂದ್ರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡ್ ಪಾಯಿಂಟ್ ಅಂತ ಇರುತ್ತೆ. ನಾ ಈಗ ನೋಡ್ರಿ, 1 2 3 4 ಡ್ಯಾಶ್ ಡ್ಯಾಶ್ 2036 ಅಂತ ಕರಿತೀವಿ. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಇರ್ತೈತಿ. ಅಂದ್ರೆ ಎಣಿಸಲು ಸಾಧ್ಯವಾಗುವಷ್ಟು ಅಂದ್ರೆ ಏನು? ಇಲ್ಲಿಂದ ಇಲ್ಲಿಯವರೆಗೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಇರ್ತೈತಿ. ಪರಿಮಿತ ಶ್ರೇಣಿ ಅಂದ್ರೆ ಒಂದು ಶ್ರೇಣಿಯಲ್ಲಿ ಎಣಿಸಲು ಸಾಧ್ಯವಾಗುವಷ್ಟು ಪದಗಳನ್ನು ಹೊಂದಿದ್ರೆ ಅದಕ್ಕೆ ಪರಿಮಿತ ಶ್ರೇಣಿ ಅಂತ ಕರಿತೇವೆ. 1 2 3 4 ಡ್ಯಾಶ್ ಡ್ಯಾಶ್ 2036 ಇದು ಪರಿಮಿತ ಶ್ರೇಣಿ. 1 4 9 16 ಡ್ಯಾಶ್ ಡ್ಯಾಶ್ ಇಷ್ಟ ಬಿಟ್ರೆ ಇದು ಪರಿಮಿತ ಶ್ರೇಣಿ ಆಗಿಲ್ಲ. ಇಲ್ಲಿ ಯಾವ್ದೋ ಒಂದು 43 ಅಂತ ಬರೀತೀವಿ. 2 3 5 7 ಡ್ಯಾಶ್ ಡ್ಯಾಶ್ 43 ಇಲ್ಲಿ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಐತಿ. ಆದ್ದರಿಂದ ಇದು ಪರಿಮಿತ ಶ್ರೇಣಿ. 1 8 27 64 ಡ್ಯಾಶ್ ಡ್ಯಾಶ್ 512 ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್. ಅದ ಸಂಖ್ಯೆ ಎಷ್ಟು ಬೇಕಾದಷ್ಟು ದೊಡ್ಡದಿದ್ರು ಕೂಡ ಎಣ್ಸಕ್ ಸಾಧ್ಯತೆ ಐತಿ. ಆದ್ರ ಇಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ನಿರ್ದಿಷ್ಟವಾಗಿ ಇಲ್ಲಿಂದ ಇಲ್ಲಿಯವರೆಗೆ ಅಂತಂದ್ರ ಅದನ್ನ ಎಣ್ಸಕ್ ಸಾಧ್ಯತೆ ಐತಿ. ನಾವು ಜಸ್ಟ್ ನಾವು 1 4 9 16 ಡ್ಯಾಶ್ ಡ್ಯಾಶ್ ಇದನ್ನ ಎಣ್ಸಕ್ ಸಾಧ್ಯ ಐತೆ. 16 ಆದ್ಮೇಲೆ 25 ಬರ್ತೈತಿ, 36 ನೆಕ್ಸ್ಟ್ 49 64 ಈ ತರ ಮುಂದುವರಿತಾ ಹೋಗ್ತೈತಿ. ಎಲ್ಲಿ ತನ ಎಣಿಸ್ಬೇಕಂತ ಹೇಳಿಲ್ಲ, ಹಾಗಾಗಿ ಅಂತವನ್ನ ಎಣಿಸಕ್ ಸಾಧ್ಯ ಇಲ್ಲ. ಪರಿಮಿತ ಶ್ರೇಣಿ ಅಂದ್ರೆ ಎಣಿಸಲು ಸಾಧ್ಯವಾಗುವಷ್ಟು ಪದಗಳನ್ನು ಹೊಂದಿರುವಂತ ಶ್ರೇಣಿಯನ್ನ ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ಇನ್ನು ಈಸಿಯಾಗಿ ಹೆಂಗ್ ನೆನ್ಪಿಡ್ಬೇಕು ಅದನ್ನ? ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ಇರ್ತೈತಿ ಪರಿಮಿತ ಶ್ರೇಣಿಗಳು. ಇದಕ್ಕೆ ನಾವು ಪರಿಮಿತ ಶ್ರೇಣಿ ಅಂತ ಕರಿತೀವಿ. ನೆಕ್ಸ್ಟ್ ಅಪರಿಮಿತ ಶ್ರೇಣಿ. ಅಪರಿಮಿತ ಶ್ರೇಣಿ ಅಂದ್ರೆ ಎಂಡ್ ಪಾಯಿಂಟ್ ಇರೋದಿಲ್ಲ. ಒಂದು ಶ್ರೇಣಿಯಲ್ಲಿ ಎಣಿಸಲು ಸಾಧ್ಯವಾಗದಷ್ಟು ಪದಗಳನ್ನು ಹೊಂದಿದ್ದರೆ ಅದನ್ನು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. 2 3 5 7 ಡ್ಯಾಶ್ ಡ್ಯಾಶ್ 1 8 27 64 ಡ್ಯಾಶ್ ಡ್ಯಾಶ್
ಒಂದ್ 3-4 ಪದ ಬರೋದ್ ಮುಂದೆ ಡ್ಯಾಶ್ ಡ್ಯಾಶ್ ಇಟ್ಟು ಎಂಡ್ ಪದ ಇರದೇ ಇದ್ರ ಅದಕ್ಕೆ ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಇಲ್ಲೆಲ್ಲ ಅದ ನೋಡಿ, 1 2 3 4 ಡ್ಯಾಶ್ ಡ್ಯಾಶ್, 1 4 9 16 ಡ್ಯಾಶ್ ಡ್ಯಾಶ್. ಇವುಗಳನ್ನ ಎಣಿಸಲು ಸಾಧ್ಯವಿಲ್ಲ. ಎಣಿಸ ಸ್ಟಾರ್ಟ್ ಮಾಡ್ತೀರ, ಆದ್ರೆ ಎಲ್ಲಿವರೆಗೆ ಎಣಿಸ್ಬೇಕನ್ನೋದು ಹೇಳಿಲ್ಲವಾದ್ದರಿಂದ ಎಣಿಸಲು ಸಾಧ್ಯವಿಲ್ಲ. ಇಂಥವುಗಳನ್ನ ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಶ್ರೇಣಿಯನ್ನ ಹೆಂಗ ಗುರುತಿಡೋದಂದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತೈತಿ, ಆದ್ರೆ ಎಂಡ್ ಪಾಯಿಂಟ್ ಇರಂಗಿಲ್ಲ ಎಲ್ಲಿವರೆಗೆ ಅನ್ನೋದು. ಪರಿಮಿತ ಶ್ರೇಣಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತೈತಿ, ಎಂಡ್ ಪಾಯಿಂಟ್ ಇರ್ತೈತಿ, ಇಲ್ಲಿಂದ ಇಲ್ಲಿವರೆಗೆ. ಬಟ್ ಅಪರಿಮಿತ ಶ್ರೇಣಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತೈತಿ, ಎಂಡ್ ಪಾಯಿಂಟ್ ಇರೋದಿಲ್ಲ. ಇದಕ್ಕೆ ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಶ್ರೇಣಿಯ ವ್ಯಾಖ್ಯವನ್ನ ಒಂದಿಷ್ಟು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ಮೊದಲೊಂದು ಉದಾಹರಣೆ ಅಬ್ಸರ್ವ್ ಮಾಡ್ರಿ. 1 2 3 4 ಡ್ಯಾಶ್ ಡ್ಯಾಶ್. ಇಲ್ಲಿ ಇದರ ಮುಂದಿನ ಪದ ಪಡೆಯೋದಕ್ಕೆ ಇದಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರ 1 ಅನ್ನ ಕೂಡಿಸಿದ್ವಿ. ನೆಕ್ಸ್ಟ್ ಇದರ ಮುಂದಿನ ಪದ ಪಡೆಯೋದಕ್ಕೆ 1 ಅನ್ನ ಕೂಡಿಸಿದ್ವಿ. 2 1 3. ಇದರ ಮುಂದಿನ ಪದವನ್ನು ಪಡೆಯಲು ಈ ಪದಕ್ಕೆ ಏನ್ ಮಾಡಿದ್ವಿ ನಾವು 1 ಅನ್ನ ಕೂಡಿಸಿದ್ವಿ. ಒಂದು ಶ್ರೇಣಿಯಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ಅದರ ಮುಂದಿನ ಪದವನ್ನು ಪಡೆಯಲು ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಮೊದಲ ಪದ ಬಿಟ್ಬಿಡುವಾಗ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನೋಡಿ 4ಕ್ಕೆ 6 ಕೂಡಿಸಿದ್ವಿ, 10 ಆಯ್ತು. 10ಕ್ಕೆ 6 ಕೂಡಿಸಿದ್ವಿ, 16 ಆಯ್ತು. 16ಕ್ಕೆ 6 ಕೂಡಿಸಿದ್ವಿ, 22 ಆಯ್ತು. ಒಂದು ಶ್ರೇಣಿಯಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಥರ್ಡ್ ನೋಡಿ, ಮೊದಲ ಪದವನ್ನು ಬಿಟ್ಟು ಪ್ರತಿಯೊಂದು ಪದವನ್ನು ಪಡೆಯಲು ಮುಂದಿನ ಪದ 17 ಇದ್ರ ಇಲ್ಲಿ 5 ಕೂಡಿಸಿದಾರ 7 ಆಯ್ತು. 7ಕ್ಕೆ 5 ಕೂಡಿಸಿದಾರ 12 ಆಯ್ತು. 12ಕ್ಕೆ 5 ಕೂಡಿಸಿದಾರ 17 ಆಯ್ತು. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಫೋರ್ತ್ ಅನ್ನು ಒಂದು ಶ್ರೇಣಿಯಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ನೋಡ್ರಿ, ನೆಕ್ಸ್ಟ್ ಮುಂದಿನ ಪದ ಹೆಂಗ್ ಪಡೆದಾರ ಅಂದ್ರೆ ಇಲ್ಲಿ 12ಕ್ಕೆ 3 ಕೂಡಿಸಿದಾರ 15 ಆಯ್ತು. 15ಕ್ಕೆ 3 ಕೂಡಿಸಿದಾರ 18 ಆಯ್ತು. ನೆಕ್ಸ್ಟ್ ಇಲ್ಲಿ 21 ಇದ್ರ 18ಕ್ಕೆ 3 ಕೂಡಿಸಿದಾರ 21 ಆಯ್ತು. ಅಂದ್ರ ಮೊದಲೇ ಪದ ಬಿಟ್ಟು ಮುಂದಿನ ಎಲ್ಲಾ ಪದನ ಹೆಂಗ್ ಪಡ್ಕೊಂಡಿದಾರ ಅಂದ್ರ ಅದರ ಹಿಂದಿನ ಪದಕ್ಕ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸೋದು. ಇದ್ರ ಹಿಂದಿನ ಪದಕ್ಕ 3 ಕೂಡಿಸಿದ್ರು, ಇದ್ರ ಹಿಂದಿನ ಪದಕ್ಕ 3 ಕೂಡಿಸಿದ್ರು, ಇದ್ರ ಹಿಂದಿನ ಪದಕ್ಕ 3 ಕೂಡಿಸಿದ್ರು. ಈ ತರ ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇನ್ನೊಂದಿಷ್ಟು ಉದಾಹರಣೆ ನೋಡ್ರಿ. 5ನೇದು 100 70 40 10 ಡ್ಯಾಶ್ ಡ್ಯಾಶ್. ಇಲ್ಲಿ ಕೂಡ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದಕ್ಕೂ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸಿದ್ದಾರೆ. ಇಲ್ಲಿ ಅದು ಕೂಡಿಸ್ಬೇಕಾಗಿರೋ ಸಂಖ್ಯೆ ಪ್ಲಸ್ ಆಗಿರ್ಬೇಕಂತೇನಿಲ್ಲ. ಉದಾಹರಣೆಗೆ ಇಲ್ಲಿ ಎಷ್ಟಾಗತ್ತೆ ನೋಡ್ರಿ, -30 ಅನ್ನ ಕೂಡಿಸಿದ್ದಾರೆ 100ಕ್ಕೆ. 100ಕ್ಕೆ -30 ಕಳಿಸಿ ಕೂಡಿಸಿದ್ರೆ ಅಂದ್ರೆ ಏನರ್ಥ, 130 ಕಳೆದ್ರೆ 70 ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಇದರ ಮುಂದಿನ ಪದ ಪಡಿಬೇಕಾದ್ರೆ ಇದಕ್ಕೆ ಏನ್ ಮಾಡಿದಾರ, ಮತ್ -30 ಕೂಡಿಸಿದಾರ. 70ಕ್ಕೆ -30 ಕೂಡಿಸೋದಂದ್ರೆ ಏನು, 70ರ 30 ಕಳೆದ್ರೆ 40. ನೆಕ್ಸ್ಟ್ ಇಲ್ಲಿ ಮತ್ -30 ಅನ್ನ ಕೂಡಿಸಿದಾರ, 40ರಲ್ಲಿ 30 ಕಳೆದ್ರೆ 10. ಈ ತರ ಕೂಡಿಸ್ಬೇಕಾಗಿರೋ ಸಂಖ್ಯೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, 0 ಕೂಡ ಆಗಿರ್ಬೋದು. ಇಲ್ಲಿ ನೋಡ್ರಿ ಯಾವ ಸಂಖ್ಯೆ ಕೂಡಿಸಿದಾರ, +1 ಕೂಡಿಸಿದಾರ. ಇಲ್ಲಿ -3 +1 ಅಂದ್ರ 3ರ 1 ಕಳೆದ್ರ -2. ಮತ್ ಇಲ್ಲೊಂದು +1 ಕೂಡಿಸಿದ್ರ ಒಂದ್ ಮೈನಸ್ ಪ್ಲಸ್ ಕಳಿಬೇಕು, 2ರ 1 ಕಳೆದ್ರ -1. ಮತ್ ಇದಕ್ಕೆ +1 ಕೂಡಿಸಿದ್ರ -1 +1 0. ಈ ತರ ಇಲ್ಲಿ ಏನ್ ಕೂಡಿಸಿದಾರ, ಮೊದಲ ಪದ ಹೊರತುಪಡಿಸಿ 0 ಕೂಡಿಸಿದಾರೆ. ಇಲ್ಲಿ 3ಕ್ಕೆ 0 ಕೂಡಿಸಿ 3, 3ಕ್ಕೆ 0 ಕೂಡಿಸಿ 3, 3ಕ್ಕೆ 0 ಕೂಡಿಸಿ 3. ಅಂದ್ರ ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಸಂಖ್ಯೆಯನ್ನು ಪಡಿಬೇಕಾದ್ರೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸ್ತಾರ. ಕೂಡಿಸ್ಬೇಕಾಗಿರುವಂತ ಸಂಖ್ಯೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, 0 ಆಗಿರ್ಬೋದು. ಆದ್ದರಿಂದ ಶ್ರೇಣಿ ಅಂದ್ರೆ ಒಂದು ಶ್ರೇಣಿಯಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸೋದ್ರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಸಮಾಂತರ ಶ್ರೇಣಿಯ ಡೆಫಿನೇಷನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಕು, ಎಲ್ಲ ಸಮಸ್ಯೆಗಳನ್ನ ಬಹಳ ಸರಳವಾಗಿ ಬಿಡಿಸಬಹುದು. ಡೆಫಿನೇಷನ್ ಮೇನ್, ಸಮಾಂತರ ಶ್ರೇಣಿ ಅಂದ್ರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದು ಕರೆಕ್ಟ್ ಗೊತ್ತಾಗ್ಬಿಟ್ರೆ ಎಲ್ಲಾ ಸಮಸ್ಯೆನ ಈಸಿಯಾಗಿ ಬಿಡಿಸಬಹುದು. ಇಲ್ಲಿ 2 ಸಮಾಂತರ ಶ್ರೇಣಿಯನ್ನು ಬರ್ದಿದ್ದೀನಿ ನಾನು. 4 10 16 22 ಡ್ಯಾಶ್ ಡ್ಯಾಶ್.
1 -1 -3 -5 ಡ್ಯಾಶ್ ಡ್ಯಾಶ್. ಇಲ್ಲಿ ಶ್ರೇಣಿಯಲ್ಲಿರುವಂತಹ ಪ್ರತಿಯೊಂದು ಪದಗಳನ್ನ ಶ್ರೇಣಿಯ ಪದಗಳು ಅಂತ ಕರೀತಾರೆ. ಇದು ನೋಡ್ರಿ, ಇದು ಮೊದಲನೇ ಪದವನ್ನ A1 ಅಥವಾ A ಅಂತ ಕರಿತೀವಿ. 4. 10 ಹೆಂಗ್ ಕರಿತೀವಿ ನಾವು? A2 ಅಂತ ಕರಿತೀವಿ. ಸಮಾಂತರ ಶ್ರೇಣಿಯ ಎರಡನೇ ಪದ. ಇದು ಮೂರನೇ ಪದ A3 ಅಂತ ಬರ್ತೀವಿ. A3 = 16. ಇದು ನಾಲ್ಕನೇ ಪದ A4 = 22. ಶ್ರೇಣಿಯಲ್ಲಿರುವಂತಹ ಪ್ರತಿಯೊಂದು ಪದಕ್ಕೂ ಒಂದೊಂದು ಹೆಸರು ಕೊಡ್ತಿದ್ವಿ ನಾವು. ಮೊದಲನೇ ಪದಕ್ಕೆ A1 ಅಥವಾ A, ಎರಡನೇ ಪದಕ್ಕೆ A2, ಮೂರನೇ ಪದಕ್ಕೆ A3, ನಾಲ್ಕನೇ ಪದಕ್ಕೆ A4, ಎರಡನೇ ಪದ ಇದ್ರ AN ಅಂತ ಬರಿತೀವಿ ನಾವು. ಹಾಗಾಗಿ ಶ್ರೇಣಿಯಲ್ಲಿರುವಂತಹ ಪ್ರತಿಯೊಂದು ಪದಗಳನ್ನ ಶ್ರೇಣಿಯ ಪದಗಳು, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಟರ್ಮ್ ಅಂದ್ರೆ ಪದಗಳು, ಥರ್ಡ್ ಟರ್ಮ್, nth ಟರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸಮಾಂತರ ಶ್ರೇಣಿ ಡೆಫಿನೇಷನ್ ಹೇಳಬೇಕಾದ್ರೆ ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದ ಪಡಿಬೇಕಾದ್ರೆ ಏನ್ ಮಾಡಿದ್ವಿ ನಾವು? ನಿರ್ದಿಷ್ಟ ಸಂಖ್ಯೆ ಕೂಡಿಸ್ತಾ ಹೋದ್ವಿ ಅಂತ ಹೇಳಿದ್ವಿ. ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸ್ತಲ್ಲ, ಅದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ ಅಂದ್ರ ಒಂದು ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಆಗಿರ್ತೈತಿ. ಅದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗ. ಶಾರ್ಟ್ಕಟ್ ಆಗಿ ಬರೀ ಡಿ ಎಂಬ ಸಂಕೇತದಿಂದ ಗುರುತಿಸ್ತಾರೆ. ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ, ಯಾವಾಗ ಬೇಕಾದಾಗಿರ್ಬೋದು. ಎರಡನೇ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ಆಗಿರ್ಬೋದು, ಮೂರನೇ ಪದ ಮತ್ತು ಎರಡನೇ ಪದಗಳ ವ್ಯತ್ಯಾಸ ಆಗಿರ್ಬೋದು, ನಾಲ್ಕನೇ ಪದ ಮತ್ತು ಮೂರನೇ ಪದಗಳ ವ್ಯತ್ಯಾಸ ಆಗಿರ್ಬೋದು. ನಾವು ಉದಾಹರಣೆಗೆ 50ನೇ ಪದ ಅಂತಂದ್ರ 50ನೇ ಪದದೊಳಗೆ ಯಾವ್ದು ಮೈನಸ್ ಮಾಡ್ಬೇಕು? 49ನೇ ಪದ. ಅಂದ್ರೆ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಒಂದು ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡುಹಿಡಿತೇವೆ ನಾವು ಅಂದ್ರೆ, ಅದನ್ನ ಕಂಡುಹಿಡಿಯೋ ಸೂತ್ರ A2 - A1. ಅಥವಾ ನಾನು A4 ಅಂತ ಬರ್ಕೊಂಡ್ರ A4 ಒಳಗೆ ಹಿಂದಿನ ಪದ ಯಾವ್ದು? A3 ಕಳಿಬೇಕು. A2 ಅಂದ್ರೆ ಎಷ್ಟೈತಿ? 10 -A1 ಅಂದ್ರೆ 4. 10 4 ಕಳೆದ್ರೆ 6. ಸಾಮಾನ್ಯ ವ್ಯತ್ಯಾಸ 6. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋ ಸೂತ್ರ ಅದು. A2 - A1 ಬರ್ಕೋಬಹುದು. A3 - A4 A3 - A2 ಬರೀಬಹುದು. A4 - A3 ಬರೀಬಹುದು. ನೆಕ್ಸ್ಟ್ ಇಲ್ಲಿ A4 ಅಂದ್ರೆ 22, A3 16. 22 16 ಕಳೆದ್ರೆ 6. ಒಂದು ಶ್ರೇಣಿಯಲ್ಲಿ ಎಷ್ಟು ಬೇಕಾದ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ, ಎಲ್ಲವೂ ಏನಿರ್ತಾವ? ಸಮ ಇರ್ತಾವ. ಇನ್ನೊಂದು ಕಂಡಿಡ್ರಿ ನೋಡೋಣ. D = A3 - A2. A3 ಅಂದ್ರೆ ಮೂರನೇ ಪದ 16, A2 ಅಂದ್ರೆ 10, 16 10 ಕಳೆದ್ರೆ 6. ಒಂದು ಶ್ರೇಣಿಯಲ್ಲಿ ಎಷ್ಟು ಬೇಕಾದ ಸಾಮಾನ್ಯ ವ್ಯತ್ಯಾಸ ಕಂಡಿಡಿದ್ರು ಕೂಡ ಅವು ಸಮ ಇರ್ತಾವ. ಇದೊಂದು ನೋಡ್ರಿ ಲಾಸ್ಟ್. ಇಲ್ಲಿ ಸಾಮಾನ್ಯ ವ್ಯತ್ಯಾಸ A2 - A1. ನಾ A3 ತಗೊಂಡ್ರ A3 ಒಳಗೆ A2 ಕಳಿಬೇಕು. A2 ಅಂದ್ರೆ -1, ಮುಂದ ಮೈನಸ್ ಐತಿ. A1 ಅಂದ್ರೆ 1. ಎರಡು ಮೈನಸ್ ಕನಿಸಿದ್ರೆ ಕೂಡಿಸ್ಬೇಕು. ಕೂಡಿಸಿದ್ರೆ ಮೈನಸ್ ನೆನೆಸ್ಬೇಕು. ಡಿ ಬೆಲೆ -2 ಬಂತು. ಇಲ್ಲಿ ಕೂಡ ನೋಡ್ರಿ A3 ಅಂದ್ರೆ ಎಷ್ಟೈತಿ? -3 ಐತಿ. A2 ಅಂದ್ರೆ -1 ಐತಿ. ನೋಡ್ರಿ, ಮೈನಸ್ ಆದ್ಮೇಲೆ ಮೈನಸ್ ಇರೋ ಪದ ಬರೀಬೇಕಾದ್ರೆ ಬ್ರಾಕೆಟ್ ನೇ ಬರೀಬೇಕು. -1 -3 -+1. ಒಂದು ಮೈನಸ್ ಪ್ಲಸ್ ಇದ್ದಾಗ ಕಳಿಬೇಕು. 3 1 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈ ತರ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಯಾವಾಗಲೂ ಸ್ಥಿರಾಂಕ ಆಗಿರ್ತೈತಿ, ಸೇಮ್ ಬರ್ತಾವ. ಶ್ರೇಣಿ ಅಂದ್ರೆ ಏನು? ಪರಿಮಿತ ಶ್ರೇಣಿ ಅಂದ್ರೆ ಏನು? ಅಪರಿಮಿತ ಶ್ರೇಣಿ ಅಂದ್ರೆ ಏನು? ಶ್ರೇಣಿಗಳಿಗೆ ಉದಾಹರಣೆಗಳು, ಸಮಾಂತರ ಶ್ರೇಣಿಗಳಿಗೆ ಉದಾಹರಣೆಗಳು, ಸಮಾಂತರ ಶ್ರೇಣಿಯ ಪದಗಳು, ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ, ಇವುಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ನಾಳೆಗೆ ನಾವು ಅಭ್ಯಾಸ 1.1 ಅನ್ನ ಬಿಡಿಸೋಣ. ಸದ್ಯಕ್ಕೆ ಇಲ್ಲಿಗೆ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.